ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಾಯ್ತು. ಯಾರೆಲ್ಲ ನೂತನ ಸಚಿವರು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ನೂತನ ಸಚಿವರಾಗಿ ಕೆಲಸ ಮಾಡ್ತಾರೆ ಅನ್ನೋದು ಲಿಸ್ಟ್ ಔಟ್ ಆಗಿದೆ. ಒಬ್ಬೊಬ್ಬರಿಗೆ ಆಲ್ರೆಡಿ ಕರೆ ಮಾಡಿ ಕನ್ಫರ್ಮ್ ಮಾಡಾಗ್ಬಿಟ್ಟಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾರು ಆ ನೂತನ ಸಚಿವರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ, ಮೊದಲ ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. 20 ಖಾಲಿ ಇರುವ ಸ್ಥಾನಗಳಿಗೆ ಆಲ್ರೆಡಿ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಇವತ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಲಿಸ್ಟ್. ಬಸವರಾಜ ರಾಯ್ ರೆಡ್ಡಿ, ವಿಜಯಾನಂದ ಕಾಶಪ್ಪನವರ್ ಬಹಳ ಬೇಡಿಕೆ ಇಟ್ಟು ಬಹಳ ಲಾಬಿ ಮಾಡಿ ಎನಿವೆ ಯಶಸ್ವಿಯಾಗಿದ್ದಾರೆ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ. ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಾಗ ಮೊದಲ ಹಂತದಲ್ಲೇ ಸಚಿವರಾಗಬೇಕಾಗಿತ್ತು, ಬಟ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಹೋಗಲಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಕಾರಣ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಲಿಂಗಾಯತ ಕೋಟಾದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹಾಗೆ ಲಕ್ಷ್ಮಣ್ ಸವದಿ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡೋ ಮೂಲಕ ಕೊಟ್ಟಿರುವ ಭರವಸೆಯನ್ನ ಡಿಕೆ ಶಿವಕುಮಾರ್ ಉಳಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಯಾರಿಗೆಲ್ಲ ಕರೆ ಹೋಗಿದೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ಆಲ್ರೆಡಿ ನೂತನ ಸಚಿವರು ಯಾರು ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಬಸವರಾಜ ರಾಯ್ ರೆಡ್ಡಿ ಓಪನ್ ಅಪ್ ಆಗಿ ಹೇಳ್ಕೊಳ್ತಾ ಇದ್ರು, ಖಂಡಿತ ಈ ಬಾರಿ ಭರವಸೆ ಇದೆ, ನನಗೆ ಕೊಟ್ಟೆ ಕೊಡ್ತಾರೆ ಅಂತ. ಎನಿವೆ ರಾಯ್ ರೆಡ್ಡಿ ಅವರ ಹೆಸರು ಓಡಾಡ್ತಾ ಇತ್ತು, ಆಲ್ರೆಡಿ ಅವರಿಗೆ ಕನ್ಫರ್ಮ್ ಆಗಿದೆ, ಕರೆ ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಟಿ ರಘುಮೂರ್ತಿ ಅವರು ಬಹಳ ದಿನಗಳಿಂದ ಆಸೆ ಪಟ್ಟವರು, ಬಟ್ ಒಂದು ಮಾತು ಹೇಳ್ಬಿಡ್ತೀನಿ, ಈ ಲಿಸ್ಟ್ ಅನ್ನ ನೋಡಿದಾಗ ಬಹುತೇಕ ಘಟಾನುಘಟಿ ನಾಯಕರಿಗೆ ಶಾಕ್ ಕೊಡೋ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಯುವ ಮುಖಗಳಿಗೆ ಆದ್ಯತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಮುಂಬರುವ ಚುನಾವಣೆಯ ಹಿತದೃಷ್ಟಿಯಿಂದ ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಯಾರಿಗೆ ಕೊಟ್ರೆ ಸೂಕ್ತ ಅನ್ನೋದನ್ನ ಅಳೆದು ತೂಗಿ ಬಹುತೇಕ ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು. ಅಚ್ಚರಿಯ ಹೆಸರುಗಳು ಕೂಡ ಮಹಿಳಾ ಕೋಟಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಚ್ಚರಿಯ ಹೆಸರು ಮೋಸ್ಟ್ಲಿ ಎಲ್ಲೂ ಕೂಡ ಸಂಭಾವ್ಯ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿರ್ಲಿಲ್ಲ, ಚರ್ಚೆಗಳೇ ಇರಲಿಲ್ಲ. ಬಟ್ ಅಂಥವರಿಗೂ ಕೂಡ ಗಾಯತ್ರಿ ಅವರಿಗೆ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ. MLC ಅವರು ಮಹಿಳಾ ಕೋಟಾದಲ್ಲಿ ಘಟಾನುಘಟಿ ನಾಯಕರಿಗೆ ಬಿಗ್ ಶಾಕ್ ಎದುರಾಗೋ ಮೂಲಕ ಅಚ್ಚರಿ ಅನ್ನೋ ಹೆಸರುಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಲಿಸ್ಟ್ ಅನ್ನ ಗಮನಿಸ್ತಾ ಹೋದ್ರೆ ವಿಜಯಾನಂದ ಕಾಶಪ್ಪನವರಿಗೂ ಕೂಡ ಆಲ್ರೆಡಿ ಕನ್ಫರ್ಮ್ ಆಗಿದೆ, ಕರೆ ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಕೆಲಸ ಮಾಡಿದವರು. ಸಂತೋಷ್ ಲಾಡ್ ಮರಾಠ ಸಮುದಾಯಕ್ಕೆ ಸಂಬಂಧಪಟ್ಟವರು. ಅಗೈನ್ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಒನ್ಸ್ ಅಗೈನ್ ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಸಂತೋಷ್ ಲಾಡ್ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಮಹಿಳಾ ಕೋಟಾದಲ್ಲಿ ಯಾರಿಗೆ 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 ಅನ್ನೋದು ಕೊನೆ ಕ್ಷಣದ ತನಕ ಕೂಡ ಬಹಳ ಕುತೂಹಲವನ್ನ ಕೆರಳಿಸಿತ್ತು. ಯಾಕಂದ್ರೆ ಮಹಿಳಾ ಕೋಟಾದಲ್ಲಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೆಸರು ಓಡಾಡ್ತಾ ಇತ್ತು. ಒನ್ಸ್ ಅಗೇನ್ ಅವರಿಗೆ ಅವಕಾಶ ಸಿಗುತ್ತಾ ಅಂತ ಖಂಡಿತ ಇಲ್ಲ. ಹೈಕಮಾಂಡ್ ಅತಿ ದೊಡ್ಡ ಶಾಕ್ ಕೊಡೋ ಮೂಲಕ ಗಾಯತ್ರಿ ಅವರಿಗೆ ಮಹಿಳಾ ಕೋಟಾದಲ್ಲಿ ಪರಿಷತ್ನ ಸದಸ್ಯರು ಅವರಿಗೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕರೆ ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಲಕ್ಷ್ಮಣ್ ಸವದಿ ಎನಿವೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಕ್ಕೆ ಸಾರ್ಥಕ ಮನೋಭಾವನೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಂತೆ ಪಕ್ಷ ಈಗ್ಲಾದ್ರೂ ಉಳಿಸ್ಕೊಳ್ತಲ್ಲ ಅನ್ನುವಂತಹ ಸಮಾಧಾನ. ಬೆಳಗಾವಿಯಲ್ಲಿ ಅಗೇನ್ ಲಕ್ಷ್ಮಣ್ ಸವದಿ ಅವರ ಲಾಭಿ ಒತ್ತಡ ಕೊಟ್ಟಿರುವ ಭರವಸೆಯನ್ನ ಪಕ್ಷ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅವ್ರಿಗೂ ಕೂಡ ಕರೆ ಹೋಗಿ ಕನ್ಫರ್ಮ್ ಆಗಿದೆ. ಇವತ್ತು ಸಾಯಂಕಾಲದ ಹೊತ್ತಿಗೆ ಅವರು ಕೂಡ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಹೋದಲ್ಲಿ ಬಂದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇತ್ತು. ಕಾರಣ ಅಂತ ಪ್ರಭಾವಿ ನಾಯಕನಿಗೆ ಈ ಬಾರಿ ಕೋಕು ಕೊಡಲಾಗುತ್ತಾ? ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಒಂದು ಆಡಿಯೋ ಅವರ ಸಚಿವ ಸ್ಥಾನಕ್ಕೆ ಕುತ್ತು ತರಬಹುದಾ ಅನ್ನುವಂತ ಚರ್ಚೆಗಳಿತ್ತು. ಬಟ್ ಕೊನೆಯ ಕ್ಷಣದ ತನಕ ಕೂಡ ಜಮೀರ್ ಅಹಮದ್ ಖಾನ್ ಬಿಡ್ಲಿಲ್ಲ. ದೆಹಲಿ ದಂಡಯಾತ್ರೆ ಮಾಡಿದ್ರು, ಕೊನೆಗೆ ಕ್ಷಮೆಯಾಚನೆ ಆಗೋಯ್ತು ಜಮೀರ್ ಅಹಮದ್ ಖಾನ್ ಅವರಿಂದ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ, ಆದ್ರೆ ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ನಾನು ಮಾಡಿಲ್ಲ ಅಂತ. ಎನಿವೆ ಮೋಸ್ಟ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಅದು ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅಗೈನ್ ಜಮೀರ್ ಅಹಮದ್ ಖಾನ್ ಅವರು ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ.